ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ಬೆಳವಣಿಗೆಗಳು. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲೂ ಕೂಡ ಕಿತ್ತಾಟ. ನಿಜಕ್ಕೂ ಅಲ್ಲೇ ನಡೆದದ್ದಾದ್ರೂ ಏನ್ ಕಾರಣ? ಶಾಸಕ ಡಾಕ್ಟರ್ ಸುಧಾಕರ್ ಕಾಂಗ್ರೆಸ್ ಬಿಡೋದಕ್ಕೆ ಬಿಜೆಪಿ ಏನಾದರೂ ಸೇರ್ತಾರಾ ಅನ್ನುವ ಹಲವಾರು ಪ್ರಶ್ನೆಗಳು ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ನಲ್ಲಿ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಚಿಕ್ಕಬಳ್ಳಾಪುರದಲ್ಲಿ ಆ ಕ್ಷೇತ್ರದ ಶಾಸಕರು ತಮ್ಮ MLA ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂದ ತಕ್ಷಣ ಅವರ ಮನವೊಲಿಕೆಯ ಪ್ರಯತ್ನ ಸಾಮಾನ್ಯವಾಗಿ ಕಾಂಗ್ರೆಸ್ ಅಥವಾ ಯಾವುದೇ ಪಕ್ಷದಲ್ಲೂ ಮಾಡ್ತಾರೆ. ಆದರೆ ಕಾಂಗ್ರೆಸ್ ಪಕ್ಷದವರು ಅವರ ಮನವೊಲಿಸುವಿಕೆಗೆ ಯಾಕೆ ಮುಂದಾಗದೇ ಇರೋದಕ್ಕೆ ಏನ್ ಸ್ಟೋರಿ? ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿಯನ್ನ ಕೆಲವೇ ಕ್ಷಣದಲ್ಲಿ ನಿಮ್ಮ ಮುಂದೆ ಇಡುತ್ತೆ. ಜಸ್ಟ್ ವೈಟ್ ಅಂಡ್ ಸಿ. ಇದೀಗ ಬರ್ತಿರುವಂತಹ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್. ಇದೀಗ ಬರ್ತಿರುವಂತಹ ಮಗದೊಂದು ಬ್ರೇಕಿಂಗ್ ನ್ಯೂಸ್. ಚಿಕ್ಕಬಳ್ಳಾಪುರ ಪಂಚಾಯಿತಿ ಅಧ್ಯಕ್ಷರ ಬದಲಾವಣೆಗೆ ಸದಸ್ಯರು ಕೂಡ ಪಟ್ಟು ಹಿಡಿದಿದ್ದಾರೆ. ಶಾಸಕರಾದ ಡಾಕ್ಟರ್ ಸುಧಾಕರ್ ತಂದೆ ಕೇಶವ ರೆಡ್ಡಿ ಬದಲಾವಣೆಗೆ ಒತ್ತಡ ಹಾಕ್ತಿದ್ದಾರೆ. 23 ಮಂದಿಯ ಪೈಕಿ 16 ಮಂದಿಯಿಂದ ಬಿಗಿಪಟ್ಟು. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ತಾ ಇದೆ? ಚಿಕ್ಕಬಳ್ಳಾಪುರ ಪಂಚಾಯಿತಿ ಅಧ್ಯಕ್ಷರ ಬದಲಾವಣೆಗೆ ಸದಸ್ಯರ ಕಡೆಯಿಂದ ಅದಕ್ಕೆ ಸುಧಾಕರ್ ಇದೀಗ ರಾಜೀನಾಮೆ ಕೊಡ್ತಿದ್ದಾರೆ ಹೈಕಮಾಂಡ್ ತೀರ್ಮಾನಕ್ಕೆ ಅನ್ನುವ ಮಾತು ಕೇಳಿ ಬರ್ತಾ ಇದೆ. ಕೆಲವೇ ಕ್ಷಣದಲ್ಲಿ ಡಾಕ್ಟರ್ ಸುಧಾಕರ್ ರಾಜೀನಾಮೆಯನ್ನ ಕೊಡುವಂತಹ ಸಾಧ್ಯತೆ ಇದೆ, ಅವರೇ ಟ್ವಿಟ್ಟರ್ನಲ್ಲಿ ಬರೆದುಕೊಂಡಿರುವ ಹಾಗೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪೊಲಿಟಿಕಲ್ ಬ್ಯೂರೋ ಇಂದ ರವೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರ್ನಿಂಗ್ ರವೀಶ್. ಡಾಕ್ಟರ್ ಸುಧಾಕರ್ ರಾಜೀನಾಮೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಕೊಡ್ತಾರೆ ಅಂತ ಅವರೇ ಟ್ವೀಟ್ ಮಾಡಿದ್ದಾರೆ. ಬಟ್ ಅದಕ್ಕೆ ಇನ್ಸೈಡ್ ಸ್ಟೋರಿ ಬೇರೆದೇ ಬೆಳವಣಿಗೆ. ಅಂದ್ರೆ ಹೈಕಮಾಂಡ್ ಈ ಮೂಲಕ ಇವ್ರನ್ನ ರಾಜೀನಾಮೆ ಕೊಡೋ ಹಾಗೆ ಮಾಡ್ತಿದ್ಯಾ ಅಂತ? ಹರೀಶ್, ಇಲ್ಲ, ಈಗಾಗಲೇ ಎಲ್ಲ ಹೈಕಮಾಂಡ್ ನಾಯಕರು ಕೂಡ ಈಗಾಗಲೇ ಸುಧಾಕರ್ ಅವರ ಮನೆಗೆ ಬಂದು ಈಗಾಗಲೇ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಇನ್ನೇನು ಮಾತುಕತೆ ಕೂಡ ಅಂತಿಮಗೊಂಡಿದೆ. ಹಾಗಾಗಿ ಸುಧಾಕರ್ ಅವರ ಮನವೊಲಿಸಲು ಯಶಸ್ವಿ ಆಗ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಅಧಿಕೃತವಾಗಿ ಮಾಧ್ಯಮದ ಮುಂದೆ ಕೊಡ್ತಾರೋ ಇಲ್ವೋ ಅನ್ನೋದು ಕೂಡ ಪ್ರಕಟಿಸ್ತಾರೆ ಹರೀಶ್. ಹಾಗಾದ್ರೆ ಫಲಪ್ರದವಾಗುತ್ತೆ ಕಾಂಗ್ರೆಸ್ಗೆ ಅಂತ? ನಿಜಕ್ಕೂ ಕೂಡ, ಯಾಕೆಂದ್ರೆ ಬೆಂಗಳೂರು ವಿಭಾಗದ ರಾಜ್ಯ ಉಸ್ತುವಾರಿಯಾಗಿರ್ತಕ್ಕಂಥ ಮಧು ಎಸ್ಕಿಗೌಡ ಅವರು ಕೂಡ ಈಗಾಗಲೇ ಸುಧಾಕರ್ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಅದರ ಜೊತೆಗೆ ಜಿಲ್ಲಾ ಉಸ್ತುವಾರಿಯಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಮತ್ತೆ KH ಮುನಿಯಪ್ಪ ಅವರು ಎಲ್ಲರೂ ಕೂಡ ಎಲ್ಲ ನಾಯಕರು ಕೂಡ ಈಗಾಗಲೇ ದಿನೇಶ್ ಗುಂಡೂರಾವ್ ಎಲ್ಲಾ ನಾಯಕರುಗಳು ಕೂಡ ಈಗ ಸುಧಾಕರ್ ಅವರ ಮನೆಯಲ್ಲಿ ಬಂದು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಹಾಗಾಗಿ ಅವ್ರನ್ನ ಮನವೊಲಿಸುವಂತ ಪ್ರಯತ್ನವೂ ಕೂಡ ಮಾಡಿದ್ದಾರೆ. ಇವಾಗ ಬರೀ ಸುಧಾಕರ್ ಅಷ್ಟೇ ಅಲ್ವಲ್ಲ, ವೀರಪ್ಪ ಮೊಯ್ಲಿ ಅವರ ಹೆಸರು ಅಲ್ಲಿ ಇರೋದ್ರಿಂದ, ಸಂಸದರ ವಿರುದ್ಧ ತಿರುಗಿ ಬಿದ್ದಿರೋದ್ರಿಂದ ಅದನ್ನ ಹೇಗೆ ಶಮನ ಮಾಡ್ತಾರೆ ಈಗ? ನಿಜವೂ ಕೂಡ ಅದೇ ಕಗ್ಗಂಟಾಗಿರೋದು ಈ ಒಂದು ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಕೂಡ. ಹಾಗಾಗಿ ಯಾವ್ದಾದ್ರು ಒಂದು ಸಂಧಾನ ಸೂತ್ರವನ್ನು ಕೂಡ ರೆಡಿ ಮಾಡಿರ್ಬೋದು. ಯಾಕಂದ್ರೆ ಬೆಂಗಳೂರು ವಿಭಾಗದ ರಾಜ್ಯ ಉಸ್ತುವಾರಿಯಾಗಿರ್ತಕ್ಕಂಥ ಮಧು ಎಸ್ಕಿಗೌಡ ಅವರು ಕೂಡ ಬಂದಿರೋದ್ರಿಂದ ಅವ್ರು ಏನ್ ಮಾಡ್ತಾರೆ, ಯಾವ ಸಂಧಾನ ಸೂತ್ರವನ್ನು ಕೂಡ ಇದ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ಬೇಕಾಗಿದೆ. ಹಾಗಾಗಿ ಇನ್ನೇನೇ ಕೆಲವೇ ಕ್ಷಣಗಳಲ್ಲಿ ಇದಕ್ಕೆ ಅಧಿಕೃತವಾಗಿ ಒಂದು ಪ್ರಕಟಣೆ ಆಗುವಂತ ಸಾಧ್ಯತೆ ಇದೆ ಹರೀಶ್. ಈ ಪಂಚಾಯಿತಿ ಅಧ್ಯಕ್ಷರ ಬದಲಾವಣೆ ಸಂಬಂಧಪಟ್ಟ ಹಾಗೆ ಸುಧಾಕರ್ ಅವರ ತಂದೆ ಕೇಶವ ರೆಡ್ಡಿ ಒತ್ತಡ ತಂದಿದ್ರು, ಹೈಕಮಾಂಡ್ ಹೋಗಿತ್ತದು, ಹೈಕಮಾಂಡ್ ಇಂದ ಯಾವುದಕ್ಕೂ ಮಣಿಬೇಡಿ ಅಂತಂದಿದ್ರು. ಈಗ ಅದಕ್ಕೇನು ಆ ವಿಚಾರಕ್ಕೆ ಸಂಬಂಧಪಟ್ಟಾಗ ಏನಿದೆ ನ್ಯೂಸ್? ಆ ವಿಚಾರಗಳನ್ನು ಕೂಡ ಈಗಾಗಲೇ ಮಾತುಕತೆಯನ್ನು ನಡೆಸಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಈಗ 27 ಸದಸ್ಯರಿರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಒಂದು ಇದರಲ್ಲೂ ಕೂಡ ಈಗಾಗಲೇ ಪರ ವಿರೋಧ ಯಾರಿರ್ತಾರೆ ಬಹುಮತದ ಆಧಾರದ ಮೇಲೆ ಅವ್ರನ್ನ ಪರಿಗಣಿಸಬೇಕು ಅಂತ ಕೂಡ ಹೈಕಮಾಂಡ್ ಸೂಚನೆ ಕೊಟ್ಟಿತ್ತು. ಆದ್ರೆ ಈ ಬೆನ್ನಲ್ಲೇ ಈಗಾಗಲೇ ಸುಧಾಕರ್ ಅವರು ಕೂಡ ಅದರ ವಿರುದ್ಧ ತಿರುಗಿಬಿದ್ದಿದ್ರು. ಅದ್ರ ಜೊತೆಗೆ ಇಲ್ಲ, ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಕೂಡ ಟ್ವೀಟ್ ಮಾಡಿದ್ರು. ಹಾಗಾಗಿ ಈ ಬೆನ್ನಲ್ಲೇ ಮತ್ತೇನಾದ್ರೂ ಬದಲಾವಣೆಗಳಾಗಿದೆಯಾ ಒಂದು ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಕಾದ್ ನೋಡ್ಬೇಕಾಗಿದೆ ಹರೀಶ್. ಥ್ಯಾಂಕ್ ಯು ಸೊ ಮಚ್ ರವೀಶ್, ಈ ಕ್ಷಣದ ಎಲ್ಲ ಮಾಹಿತಿಗಾಗಿ.